ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಗೆಳತಿ ರೇಖಾ. ನಿಮಗೆ ಈಗಷ್ಟೇ ಮದುವೆ ಆಗಿದ್ದರೆ ಯಾವ ದಿನದಲ್ಲಿ ರಿಲೇಷನ್ಶಿಪ್ಪನ್ನು ನಡೆಸಿದ್ರೆ ಪ್ರೆಗ್ನೆನ್ಸಿಯ ಚಾನ್ಸಸ್ ಕಡಿಮೆ ಇದೆ ಅಂತ ತಿಳ್ಕೊಬೇಕಾ? ಆದರೆ ನೀವು ಮದುವೆ ಆಗಿ ತುಂಬ ವರ್ಷಗಳಾಗಿದೆ, ಆದರೆ ಈಗ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿದ್ದೀರಾ ತುಂಬ ದಿನಗಳಿಂದ. ಹಾಗಿದ್ರೆ ಯಾವ ದಿನಗಳಲ್ಲಿ ರಿಲೇಷನ್ಶಿಪ್ ನಡೆಸಿದ್ರೆ ಬೇಗನೆ ಪ್ರೆಗ್ನೆಂಟ್ ಅಂದರೆ ಬೇಗನೆ ಕನ್ಸೀವ್ ಆಗ್ತೀರಾ ಅನ್ನೋದು ತಿಳ್ಕೊಬೇಕಾ? ಹಾಗಿದ್ರೆ ಈ ವಿಡಿಯೋ ನಿಮಗೋಸ್ಕರ. ಈ ವಿಡಿಯೋದಲ್ಲಿ ಯಾವ ದಿನಗಳಲ್ಲಿ ಒಂದು ರಿಲೇಷನನ್ನು ನಡೆಸಿದ್ರೆ ಪ್ರೆಗ್ನೆನ್ಸಿ ಅನ್ನೋದು ಕೂಡಲೇ ಆಗುತ್ತೆ ಅನ್ನೋ ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆಯವರೆಗೂ ನೋಡಿ, ಖಂಡಿತವಾಗ್ಲೂ ಉಪಯುಕ್ತವಾಗಿರುತ್ತೆ. ಪೀರಿಯಡ್ಸ್ ಅನ್ನೋದು ನಿಮಗೆ ಮಿಸ್ ಆಯಿತು ಅಂತ ಹೇಳಿದ್ರೆ ಅದು ಮುಟ್ಟು ನಿಲ್ಲೋದು ಅಂತ ಹೇಳ್ತೀವಿ. ಮೊದಲನೇದಾಗಿ ಮುಟ್ಟು ಹೇಗೆ ನಿಲ್ಲುತ್ತೆ, ಗರ್ಭ ಹೇಗೆ ಉಂಟಾಗುತ್ತೆ ಅನ್ನೋದನ್ನ ನೋಡೋಣ. ನಿಮ್ಮ ಮಂತ್ಲಿ ಪೀರಿಯಡ್ಸು ರೆಗ್ಯುಲರ್ ಆಗಿ ಆಗ್ತಾ ಇದ್ರೆ ಅಂದರೆ 28 ಡೇಸಿಂದ 35 ಡೇಸ್ವರೆಗೂ ನಿಮಗೆ ಪ್ರತಿ ತಿಂಗಳು ಸರಿಯಾಗಿ ಒಂದು ಪೀರಿಯಡ್ಸ್ ಅನ್ನೋದು ಆಗ್ತಾ ಇದೆ. ಬ್ಲೀಡಿಂಗ್ ಅನ್ನೋದು 3 to 4 ಡೇಸ್ ಅಟ್ಲೀಸ್ಟ್ ಆಗ್ತಾ ಇದೆ, ಯಾವುದೇ ತೊಂದರೆ ಇಲ್ಲ ಪ್ರತಿ ತಿಂಗಳಲ್ಲಿ ಅಂತ ಹೇಳಿದ್ರೆ ಅದು ನಾರ್ಮಲ್ ಪೀರಿಯಡ್ಸ್ ಅಂತ ಕರಿತೀವಿ. ಪ್ರತಿ ಮೆನ್ಸ್ಟ್ರಲ್ ಸೈಕಲ್ ನಡುವೆ ಒಂದು ಓವ್ಯುಲೇಷನ್ ಪ್ರಾಸೆಸ್ ಅನ್ನೋದು ಮಹಿಳೆಯರ ದೇಹದಲ್ಲಿ ಆಗುತ್ತೆ. ಓವ್ಯುಲೇಷನ್ ಅಂದರೆ ಅಂಡಾಣು ಬಿಡುಗಡೆ. ನಿಮ್ಮ ಮೆನ್ಸ್ಟ್ರಲ್ ಸೈಕಲ್ ಮಧ್ಯ ಅಂದರೆ ಮಿಡ್ ಟೈಮಲ್ಲಿ ಒಂದು ಅಂಡಾಣು ಬಿಡುಗಡೆಯಾಗಿ ಅದು ಫೆಲ್ಲೋಪಿಯನ್ ಟ್ಯೂಬ್ ಅನ್ನು ಸೇರುತ್ತೆ. ಈ ಸಮಯದಲ್ಲಿ ಗಂಡು ಹೆಣ್ಣು ರಿಲೇಷನ್ಶಿಪ್ನಲ್ಲಿ ಇದ್ದರೆ ಕೂಡಲೇ ಪ್ರೆಗ್ನೆನ್ಸಿ ಅನ್ನೋದು ಕನ್ಸೀವ್ ಆಗುತ್ತೆ, ಮುಟ್ಟನ್ನೋದು ನಿಲ್ಲುತ್ತೆ. ಇದನ್ನು ನಾವು ಪ್ರೆಗ್ನೆನ್ಸಿ ಕನ್ಫರ್ಮ್ ಅಥವಾ ಪ್ರೆಗ್ನೆನ್ಸಿ ಕನ್ಸೀವ್ಡ್ ಅಂತ ಕರಿತೀವಿ. ಈ ಅಂಡಾಣು ಬಿಡುಗಡೆ ಸಮಯದಲ್ಲಿ ಅಂದರೆ ಓವ್ಯುಲೇಷನ್ ಸಮಯದಲ್ಲಿ ನೀವು ರಿಲೇಷನ್ಶಿಪ್ ಇಂದ ದೂರ ಇದ್ರೆ ನೀವು ಪ್ರೆಗ್ನೆನ್ಸಿ ಆಗುವಂತ ಚಾನ್ಸಸ್ ಇರೋದಿಲ್ಲ. ಹಾಗಿದ್ರೆ ಸ್ತ್ರೀ ದೇಹದಲ್ಲಿ ಒಂದು ಓವ್ಯುಲೇಷನ್ ಅನ್ನೋದು ಯಾವಾಗ ನಡೆಯುತ್ತೆ ಅಂದರೆ ಒಂದು ಅಂಡಾಣು ಬಿಡುಗಡೆ ಯಾವ ಸಮಯದಲ್ಲಿ ನಡೆಯುತ್ತೆ, ಅದನ್ನ ಹೇಗೆ ತಿಳ್ಕೊಳ್ಳೋದು? ಹಾಗಿದ್ರೆ ಯಾವ ದಿನಗಳಲ್ಲಿ ನಾವು ರಿಲೇಷನ್ ಅನ್ನ ನಡೆಸಬೇಕು ಅಥವಾ ನಡೆಸಬಾರ್ದು ಅನ್ನೋದು ಹೇಗೆ ಡಿಸೈಡ್ ಮಾಡೋದು? ಇದಕ್ಕೆ ಒಂದು ಉದಾಹರಣೆಯೊಂದಿಗೆ ನಿಮಗೆ ಕರೆಕ್ಟ್ ಆಗಿ ತಿಳಿಸ್ಕೊಡ್ತೀನಿ. ನಿಮ್ಮ ಲಾಸ್ಟ್ ಪೀರಿಯಡ್ ಡೇಟು ಜನವರಿ 5ನೇ ತಾರೀಕು ಆಗಿದೆ ಅಂತ ತಿಳ್ಕೊಳ್ಳೋಣ. ನೀವು ಮುಂದಿನ ತಿಂಗಳಿಂದ ಒಂದು ಪ್ರೆಗ್ನೆನ್ಸಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ನಿಮಗೆ ಫೆಬ್ರವರಿಯಲ್ಲಿ ನಿಮ್ಮ ಅಪ್ರಾಕ್ಸಿಮೇಟ್ ಪೀರಿಯಡ್ಸ್ ಡೇಟು ಯಾವಾಗ ಬರುತ್ತೆ ಅಂತ ನಿಮಗೆ ತಿಳಿದಿರುತ್ತೆ. ಸೊ ನಿಮ್ಮ ಪೀರಿಯಡ್ಸ್ ಡೇಟು ಫೆಬ್ರವರಿಯಲ್ಲಿ 3ನೇ ತಾರೀಕು ಬರುತ್ತೆ ಅಂತ ಒಂದು ಅಂದಾಜು ನಿಮಗೆ ತಿಳಿದಿದ್ರೆ ಜನವರಿ 5ರಿಂದ ಫೆಬ್ರವರಿ 3ವರೆಗೂ ಎಷ್ಟು ದಿನ ಬರುತ್ತೆ ಅಂತ ಕೌಂಟ್ ಮಾಡ್ಕೊಳ್ಳಿ. ಅದು 30 ದಿನ ಬರುತ್ತೆ. ಸೊ ನಿಮ್ಮ ಮೆನ್ಸ್ಟ್ರಲ್ ಸೈಕಲ್ನ ಡ್ಯೂರೇಷನ್ 30 ದಿನದಾಗಿದೆ. ಈ 30 ದಿನಗಳೇನು ಬಂದಿದೆ ಆ 30 ಅನ್ನೋ ನಂಬರ್ಗೆ ನೀವು 14 ಮೈನಸ್ ಮಾಡಿ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ. ಈ 16 ಫೆಬ್ರವರಿ ತಿಂಗಳಲ್ಲಿ ನಿಮಗೆ ಯಾವಾಗ ಪೀರಿಯಡ್ಸ್ ಡೇಟ್ ಆಗುತ್ತೆ ಆ ಡೇಟ್ಗೆ ಆ್ಯಡ್ ಮಾಡ್ಕೊಳ್ಳಿ. ಫೆಬ್ರವರಿಯಲ್ಲಿ ನಿಮ್ಮ ಪೀರಿಯಡ್ಸ್ ಡೇಟು 3ನೇ ತಾರೀಕು ಆಗುತ್ತೆ ಅಂತ ನಿಮಗೆ ಗೊತ್ತಿದ್ರೆ ಆ 3ನೇ ತಾರೀಕಿಂದ 16 ದಿನಗಳನ್ನು ಆ್ಯಡ್ ಮಾಡ್ಕೊಳ್ಳಿ, ನಿಮಗೆ 18 ಬರುತ್ತೆ. ಫೆಬ್ರವರಿ 18ರಿಂದ 5 ದಿನಗಳಲ್ಲಿ ನಿಮಗೆ ಒಂದು ಓವ್ಯುಲೇಷನ್ ಅನ್ನೋದು ಆಗುತ್ತೆ. ಅಂದರೆ 18, 19, 20, 21, 22 ಈ ದಿನಗಳಲ್ಲಿ ನಿಮಗೆ ಅಂಡಾಣು ಬಿಡುಗಡೆ ಆಗುತ್ತೆ. ನೀವು ಮಗು ಬೇಕು ಅಂತ ಅನ್ಕೊಳ್ಳೋರು ಈ 5 ದಿನಗಳಲ್ಲಿ ಒಂದು ರಿಲೇಷನ್ಶಿಪ್ ಅಲ್ಲಿ ಇರಬೇಕಾಗುತ್ತೆ. ಹಾಗಿದ್ರೆ ಪ್ರೆಗ್ನೆನ್ಸಿ ಅನ್ನೋದು ಖಂಡಿತವಾಗ್ಲೂ ಕನ್ಫರ್ಮ್ ಆಗುತ್ತೆ. ಯಾರು ಮಗು ಬೇಡ ಅನ್ಕೋತಿರೋ ಈ 5 ದಿನಗಳನ್ನ ನೀವು ಅವಾಯ್ಡ್ ಮಾಡಬೇಕು ರಿಲೇಷನ್ಶಿಪ್ ಮಾಡೋದಕ್ಕೆ. ಸೊ ಈ ರೀತಿ ನೀವು ನಿಮ್ಮ ಮೆನ್ಸ್ಟ್ರಲ್ ಸೈಕಲ್ ಎಷ್ಟು ದಿನದ್ದು ಇದೆ ಅಂತ ನೀವು ಕೌಂಟ್ ಮಾಡಿಕೊಂಡು ಆ ಬರೋ ಟೋಟಲ್ ಡೇಸ್ ಎಷ್ಟು ಬರುತ್ತೆ ಅದಕ್ಕೆ 14 ಮೈನಸ್ ಮಾಡಬೇಕು. 14 ಮೈನಸ್ ಮಾಡಿದ್ರೆ ಯಾವ ನಂಬರ್ ಬರುತ್ತೆ ಆ ನಂಬರನ್ನು ನೆಕ್ಸ್ಟ್ ಪೀರಿಯಡ್ಸ್ ಡೇಟ್ಗೆ ಆ್ಯಡ್ ಮಾಡಿದ್ರೆ ಆ ಒಂದು ಪೀರಿಯಡ್ಸ್ ಡೇಟ್ಗೆ ಆ್ಯಡ್ ಮಾಡಿದಾಗ ಬರುವಂಥ ಸಂಖ್ಯೆ ಏನಿದೆ ಆ ಸಂಖ್ಯೆಯಿಂದ 5 ದಿನಗಳಲ್ಲಿ ನಿಮಗೆ ಅಂಡಾಣು ಬಿಡುಗಡೆ ಆಗುತ್ತೆ ಅಂತ ತಿಳ್ಕೊಬೋದು. ಆ ಅಂಡಾಣು ಬಿಡುಗಡೆಯಾಗುವಂಥ ಸಮಯದಲ್ಲಿ ನೀವು ರಿಲೇಷನ್ಶಿಪ್ನಲ್ಲಿ ಇದ್ದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ. ಪ್ರೆಗ್ನೆನ್ಸಿ ಅನ್ನೋದು ಗ್ಯಾರಂಟಿ ನಿಮಗೆ ಒಂದು ಉಂಟಾಗುತ್ತೆ ಅಂತ ಹೇಳ್ಬೋದು. ನಿಮಗೆ ಇನ್ನೂ ಒಂದು ಓವ್ಯುಲೇಷನ್ ಡೇ ತಿಳ್ಕೊಳ್ಳೋದು ಕಷ್ಟ ಆಗ್ತಿದೆ, ಕನ್ಫ್ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ ಓವ್ಯುಲೇಷನ್ ಕಿಟ್ ಅಂತ ಮೆಡಿಕಲ್ ಸ್ಟೋರ್ಸಲ್ಲಿ ಸಿಗುತ್ತೆ. ಆ ಕಿಟ್ಟನ್ನು ತೊಗೊಂಬಂದು ನೀವು ಟೆಸ್ಟನ್ನು ಮಾಡಿದ್ರೆ ನಿಮ್ಮ ಓವ್ಯುಲೇಷನ್ ಡೇಟ್ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಓವ್ಯುಲೇಷನ್ ಕಿಟ್ ಅನ್ನು ಹೇಗೆ ಯೂಸ್ ಮಾಡೋದು ಅಂತ ಆ ಕಿಟ್ ಒಳಗಡೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕ್ಲಿಯರ್ ಆಗಿ ಕೊಟ್ಟಿರ್ತಾರೆ, ನೋಡಿಕೊಂಡು ಅದನ್ನ ಯೂಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಷನ್ ಇಂದ ಯಾರೆಲ್ಲ ಮಗುಗೆ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ ಅವ್ರಿಗೆ ಖಂಡಿತವಾಗ್ಲೂ ಉಪಯುಕ್ತವಾಗುತ್ತೆ. ತುಂಬ ಬೇಗನೆ ಒಂದು ಗುಡ್ ನ್ಯೂಸ್ ಅನ್ನೋದು ಮನೆಯವ್ರಿಗೆ ಕೊಡ್ತೀರಾ ಅಂತ ನಂಬ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.